ಅದೆಷ್ಟೋ ವರ್ಷದ ಕನಸು ಫೈನಲಿ ಇವಾಗ ಈಡೇರಿದೆ. ನಮ್ಮ ಅತ್ತೆ ಮತ್ತು ನನ್ನ ಗಂಡ ಇಬ್ರು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತಗೊಂಡಿರೋ ಈ ಜಮೀನಿಗೆ ತುಂಬಾನೇ ವ್ಯಾಲ್ಯೂ ಇದೆ. ವ್ಯಾಲ್ಯೂ ಅನ್ನೋದಕ್ಕಿಂತ ತುಂಬಾನೇ ಎಮೋಷನಲ್ ಕನೆಕ್ಷನ್ ಇದೆ. ಯಾಕಂದ್ರೆ ಹೋದ ವರ್ಷ ನಮ್ಮ ಹೆಸರಲ್ಲಿ 1 ಎಕರೆ ಸಹ ಇರಲಿಲ್ಲ. ಈ ವರ್ಷ ಟೋಟಲ್ 10 ಎಕರ್ಸ್ ನಮ್ಮ ಹೆಸರಲ್ಲಿದೆ. ಅಂದ್ರೆ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾವು ಈ ತರ ತಗೋತೀವಿ ಒಂದು ಜಮೀನ ಅಂತ. ಫೈನಲಿ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಇದು ನಮ್ಮ ಜಮೀನ್ ಅಂತ. ಈ ಹೊಲದಲ್ಲಿ ಹಳೆ ಪಾಳು ಬಿದ್ದಿರೋ ವಿಗ್ರಹಗಳಿದ್ವು ರೀ. ರಾಮ ಲಕ್ಷ್ಮಣ ಹಾಗೂ ನಾಗಪ್ಪನ ವಿಗ್ರಹಗಳಿದ್ವು. ಅದು ಹಲವಾರು ವರ್ಷ ಹಳೆ ವಿಗ್ರಹಗಳದು. ಅದಕ್ಕೆ ನಾವ್ ಇವಾಗ ಮರುಜೀವ ತುಂಬಿದೀವಿ. ಪುನರ್ಸ್ಥಾಪನೆ ಮಾಡಿ ಅಭಿಷೇಕ ಮಾಡಿದೀವಿ ಇವತ್ತು ನಮ್ಮ ಹೊಲದಲ್ಲಿ. ನಾ ಇವಾಗ ಸುಮಾರಷ್ಟು ಜನನ್ ಕೂಡ ನಾವ್ ಇನ್ವೈಟ್ ಮಾಡೀವಿ. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಏನೇ ಒಂದು ಪೂಜೆ ಇರ್ಲಿ, ಏನೇ ಒಂದು ಫಂಕ್ಷನ್ ಇರ್ಲಿ, ಫಸ್ಟ್ ಶುರು ಮಾಡೋದೇ ನಾವು ಗಂಗಮ್ಮನ ಪೂಜೆಯಿಂದ. ಫಸ್ಟ್ ನಾವು ಗಂಗಮ್ಮನ ಪೂಜೆ ಮಾಡಿನೇ ಮುಂದಿನ ಕಾರ್ಯಗಳೆಲ್ಲ ಶುರು ಮಾಡ್ತೀವಿ. ಅಡಿಗೆಯವರು ಅವ್ರ ಕೆಲಸಗಳು ಶುರು ಮಾಡ್ಕೊಂಡಾರ್ರಿ. ಜಲ್ದಿನೇ ಬಂದು ನಾವು ಬರೋಕ್ಕೂ ಮುಂಚೆನೆ ಬಂದು ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಾರ. ನಮ್ಮ ಯಜಮಾನ್ರಂತೂ ಬೆಳಗ್ಗಿಂದ ಫುಲ್ ಬಿಸಿ. ನನ್ನ ಕೈಗೆ ಸಿಕ್ಕಿಲ್ಲ, ವಿಡಿಯೋದಲ್ಲೂ ಸಿಕ್ಕಿಲ್ಲ. ಫಸ್ಟಿಗೆ ಎಲ್ಲ ಗಂಗಮ್ಮ ಪೂಜೆ ಆದ್ಮೇಲೆ ಬಂದು ಇಲ್ಲಿ ಫಸ್ಟಿಗೆ ಅಭಿಷೇಕ ಶುರು ಮಾಡಿದ್ವಿ ರೀ. ಈ ದೇವ್ರ ಮೂರ್ತಿಗಳೆಲ್ಲ ಹಂಗೆ ನೆಲದ ಮೇಲೇನೆ ಇತ್ರಿ. ಇವಾಗ ನಾವು ಹೊಸದಾಗಿ ಎರಡಕ್ಕೂ ಸಪ್ರೇಟಾಗಿ ಕಟ್ಟಿ ಥರ ಕಟ್ಸೀವಿ. ಹೊಸದಾಗಿ ತಗೊಂಡಿರೋ ನಮ್ಮ ಹೊಲದಾಗ ಈ ಥರ ಒಂದು ದೇವ್ರ ಕಾರ್ಯ ಮಾಡಕ್ಕೆ ಸಿಕ್ಕಿದ್ದು ನಮ್ಮ ಅದೃಷ್ಟ, ನಮ್ಮ ಪುಣ್ಯ ಅದು. ಇದು ಟೋಟಲು 20 ಎಕರ್ಸ್ ಲ್ಯಾಂಡ್ ರೀ. 10 ಎಕರ್ಸ್ ನಾವು ತಗೊಂಡಿವಿ, ಇನ್ನು 10 ಎಕರ್ಸ್ ನಮ್ಮ ಅಂಕಲ್ ಅವ್ರು ತಗೊಂಡಿದ್ದಾರೆ. ಅಂದ್ರೆ ನಮ್ಮ ಅತ್ತಿಯವ್ರ ಬ್ರದರ್. ಈ ಪೂಜೆ ಪ್ರಿಪ್ರೇಷನು ಮತ್ತು ಎಲ್ಲಾನು ಅರೇಂಜ್ಮೆಂಟ್ಸ್ ಮಾಡಿರೋದು ನಮ್ಮ ಅಂಕಲ್ಲೇ ರೀ. ನಾವು ಜಸ್ಟ್ ಪೂಜೆಗಷ್ಟೇ ಬಂದು ಅಟೆಂಡ್ ಆಗ್ಲತ್ತೀವಿ. ಎಲ್ಲ ಕ್ರೆಡಿಟ್ಸು ಅವ್ರಿಗೇನೆ ಸಿಗಬೇಕು. ಈ ಹೊಲದಾಗ ಟೋಟಲ್ 8 ಬೋರ್ ಅದಾವ್ರಿ. ಒಂದು ಕೃಷಿ ಹೊಂಡ ಅದ, ಆಮೇಲೆ ಒಂದು ಕೆರಿ ಅದ. ಸೊ ಈ 20 ಎಕರೆ ಒಟ್ಟಾಗಿ ಸೇರಿನೇ ಬೆಳಿತಾರ ಗದ್ದೆ. ಅಂದ್ರೆ ಪ್ರತಿ ವರ್ಷನೂ ಭತ್ತನೇ ಬೆಳಿತಾರ ಇದ್ರೊಳಗ. ಸದ್ಯಕ್ಕೆ ನಾವು ಈ ಗದ್ದೆನ ಲೀಸಿಗೆ ಕೊಟ್ಟಿವಿ, ಅವರೇ ನೋಡ್ಕೊಳ್ಳತ್ತಾರ ಇವಾಗ. ಓಂ ವಿಕಟಾಯೇ ನಮಃ. ಓಂ ಫಾಲಚಂದ್ರಾಯೇ ನಮಃ. ಫಸ್ಟಿಗೆ ನಾಗಪ್ಪನ ಅಭಿಷೇಕ ಮತ್ತು ಪೂಜೆನ ಮುಗಿಸ್ಕೊಂಡು ಎಲ್ಲ ಹೆಣ್ಮಕ್ಳು ಸೇರಿ ಆರತಿ ಮಾಡಿ, ಆಮೇಲೆ 2 ಪ್ಲೇಸ್ ಡಿಫ್ರೆಂಟ್ ಪ್ಲೇಸ್ನಾಗ ಅದಾವ್ರಿ 2 ಮೂರ್ತಿಗಳು. ಹಾಗಾಗಿ 2 ಕಡೆ ಸಪ್ರೇಟಾಗಿ ಪೂಜೆ ಮಾಡಿದ್ವಿ. ಬ್ರಹ್ಮ ಹೃದಯಾದಿ ರಾಮ ಲಕ್ಷ್ಮಣನ್ ಪೂಜೆ ಮಾಡ್ಬೇಕಾದ್ರೆ ಬಹಳ ಚಲೋ ಅನ್ನಿಸ್ತು ನೋಡ್ರಿ. ಆ ಟೈಮ್ನಾಗ ಮಳಿನೂ ಬಂತು, ಆಮೇಲೆ ಆ ಮೂರ್ತಿ ಕೆತ್ತನೆನೇ ಬಹಳ ಚಲೋ ಅದ. ಇಷ್ಟು ವರ್ಷ ಅದು ಪಾಳು ಬಿದ್ದಿದ್ದು ಕೇಳಿನೇ ಬಹಳ ಬೇಜಾರಾಯಿತು. ಸೊ ಅದಕ್ಕೆ ಫೈನಲಿ ಇವಾಗ ಜೀವ ಬಂತು. ನಾವು ಇನ್ಮೇಲಿಂದ ಅವಾಗವಾಗ ಹೋಗಿ ಪೂಜೆ ಅದು ಮಾಡ್ಕೊಂಬರ್ತೀವಿ ನೋಡ್ರಿ. ನಾವು ಕರೆದಿರೋ ಗೆಸ್ಟ್ಗಳು ಎಲ್ಲರೂ ಬಂದಿದ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಎಲ್ಲರೂ ಚಲೋ ಅದ ಅಂತ ಹೊಗಳಿದ್ರು. ಭಾಳ ಮಂದಿ ನಿಮ್ಮ ವ್ಲಾಗ್ಸ್ ನೋಡ್ತೀವಿ ಅಂತ ಹೇಳಿದ್ರು. ಇನ್ಮೇಲೆ ನಂದು ಯೂಟ್ಯೂಬ್ ವ್ಲಾಗ್ಸು ಬರ್ತಿರ್ತಾವ, ನೋಡಿ ಸಪೋರ್ಟ್ ಮಾಡ್ರಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ. ನೀವು ನೋಡ್ತೀರೇನ್ರಿ? ನಾವೇನ ಒಳ್ಳೆ ಕಾರ್ಯ ಮಾಡ್ಲತ್ತೀವಿ ಅಂತಂದ್ರ ಮಳಿ ಏನನ ಬಂತು ಆ ಟೈಮ್ನಾಗ ಅಂದ್ರ ನಮ್ಮ ಮೇಲೆ ಇರೋ ಎಲ್ಲ ಹಿರಿಯರ ಆಶೀರ್ವಾದ ಜೊತೆಗೆ ದೇವ್ರ ಆಶೀರ್ವಾದನೂ ಸಿಕ್ತು ಅನ್ಕೊಂಡು ಭಾಳ ಎಲ್ಲರೂ ಸಂತೋಷ ಪಟ್ವಿ. ಆದ್ರೆ ಭಾಳ ಹೊತ್ತೇನು ಬರಲಿಲ್ಲ. ನಮ್ಮ ಯಾವ ಕೆಲ್ಸಕ್ಕೂ ಅಡ್ಡಿ ಆಗಲಿಲ್ಲ. ಎಲ್ಲನೂ ಆರಾಮಾಗಿ ಸುಸೂತ್ರವಾಗಿ ಎಲ್ಲ ನೆರವೇರ್ತು. ಅದೇ ಖುಷಿ ಆಯಿತು ನಮ್ಗೆ. ನನಗಂತೂ ಜಮೀನು ನೋಡಿನೇ ಹೊಟ್ಟೆ ತುಂಬಿತು. ಎಲ್ಲರೂ ಬಂದಿದ್ದು ನೋಡಿ ಎಲ್ಲ ಚಲೋ ಅದ ಅಂತ ಹೇಳಿದ್ ಕೇಳಿ ನನಗೆ ಹೊಟ್ಟೆ ತುಂಬಿತು. ನನಗೆ ಊಟನೂ ಸೇರ್ಲಿಲ್ಲ ಅಷ್ಟಾಗಿ. ನನ್ನ ತವ್ರ ಮನೆಯವ್ರಿಗಂತೂ ಹೊಲ ಇರ್ಲಿಲ್ಲ ರೀ. ಮದ್ವೆ ಆದ್ಮೇಲೆ ನನ್ನ ಗಂಡನ ಮನೆಯವ್ರಿಗೂ ಇರಲಿಲ್ಲ. ಒಂಥರ ಎಲ್ಲೋ ಒಂದು ಮೂಲ್ಯಾಗ ನನಗೆ ರಿಗ್ರೆಟ್ ಕಾಡ್ಲತ್ತಿತ್ತು. ಆದಷ್ಟು ಬೇಗ ಎಲ್ಲ ಆಗಲಿ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನು 5 ವರ್ಷ ಸಹ ತುಂಬಿಲ್ಲ. 10 ಎಕರೆ ತೊಗೊಂಡಿದ್ದೀವಿ. ಭಾಳ ಖುಷಿ ಆಗೈತಿ. ಆಮೇಲೆ ಇದ್ರಾಗ ನಮ್ಮ ಯಜಮಾನ್ರಿಗಿಂತೂ ನಮ್ಮ ಅತ್ತಿ ಎಫರ್ಟ್ಸೇ ಭಾಳ ಅದಾವ. ಅವರು ಇಷ್ಟು ವರ್ಷದಿಂದ ಕಷ್ಟಪಟ್ಕೊಂಡು ಬಂದಾರ. ಅದು ಈ ದಿವಸ ನೋಡಿ ಅವ್ರಿಗೂ ಭಾಳ ಹೆಮ್ಮೆ ಅನಿಸ್ಲತ್ತಿತ್ತು. ಅವ್ರ ಕಷ್ಟದಿಂದ ಇವತ್ತು ನಾವು ಎಲ್ಲ ನಮ್ಮ ಮಕ್ಕಳಿಗೂ ಎಲ್ಲ ಮುಂದೆ ಅನುಕೂಲವಾಗಿ ಅವ್ರು ಆರಾಮಾಗಿ ಬದುಕೋಕ್ಕೆ ದಾರಿ ಆಯಿತು. ಜೀವನದಾಗ ಯಾವುದೂ ಅಸಾಧ್ಯ ಇಲ್ರಿ. ಸಾಧ್ಯ ಅಂತ ಅಂದ್ಕೊಂಡು ಒಳ್ಳೆ ಮನಸ್ಸಿಂದ ಒಳ್ಳೆ ಕೆಲಸ ಮಾಡಿದ್ರೆ ದೇವ್ರು ಯಾವಾಗಲೂ ಅಸ್ತು ಅಂತಾನ. ಇದಕ್ಕೆ ನಾವೇ ಎಕ್ಸಾಂಪಲ್. ಬಂದಿರೋ ಪ್ರತಿಯೊಬ್ಬ ಗೆಸ್ಟಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲರೂ ನನ್ನ ಇನ್ಸ್ಟಾಗ್ರಾಮ್ನಾಗ ಎಲ್ಲರೂ ನನ್ನನ್ನು ಫಾಲೋ ಮಾಡ್ಲತ್ತೀರಿ. ನನ್ನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ಲತ್ತೀರಿ. ಕೇಳಿ ಭಾಳ ಖುಷಿ ಆಯಿತು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಲು ನೋಡ್ರಿ ಅಂತ ಹೇಳ್ತೀನಿ. ಇನ್ಮೇಲಿಂದ ನಾನು ಕಂಟಿನ್ಯೂ ವ್ಲಾಗ್ಸ್ ಮಾಡ್ತಾ ಇರ್ತೀನಿ.
ಇನ್ಸ್ಟಾಗ್ರಾಮ್ನಾಗ ಭಾಳ ಜಲ್ದಿ ರೆಸ್ಪಾನ್ಸ್ ಸಿಕ್ಕಿ ಅಕೌಂಟ್ ಗ್ರೋತ್ ಆಗೈತಿ. ಹಾಗೆ ಯೂಟ್ಯೂಬ್ನಾಗೂ ಹಾಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಏನಾನ ಮಿಸ್ಟೇಕ್ ಇದ್ದರೆ ಎಡಿಟಿಂಗಲ್ಲಿ ಹೇಳ್ರಿ, ನಾನು ತಿದ್ಕೊತೀನಿ. ನನಗೂ ಇನ್ನು ಅಷ್ಟಾಗಿ ಎಡಿಟಿಂಗ್ ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.